ಒಂದು ವಿಷಯ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ಗೋಸ್ಕರ ಬೆಂಗಳೂರು ರೀಚಲ್ಲಿ ಇದ್ದಾರೆ. ಸೊ ನಾವಿಲ್ಲಿ ಬಂದ್ಬಿಟ್ಟು ಸರ್ ಇಲ್ಲದ ಕಾರಣಕ್ಕೋಸ್ಕರ ಆಗಿರ್ಬೋದು, ಮೇಡಮ್ ಅವರು ಆಗಿರ್ಬೋದು, OPDಯಲ್ಲಿ ಡೆಲಿವರಿ ಆಗಿರುವಂಥ, ಹೆರಿಗೆ ಆಗಿರುವಂಥ ಎಲ್ಲರಿಗೂ ಕೂಡ ಇಲ್ಲೊಂದು ಫುಡ್ಡು ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಅವ್ರಿಲ್ಲರ ಕಾರಣಕ್ಕೆ ಇವ್ರಿಗೆ ಹೇಗೆ ಅನ್ನಿಸ್ತಿದೆ ಅಂತೇಳಿ ನಮ್ಮ ಅವ್ರ ಜೊತೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮ್ಮ ಶ್ರೀರಾಮ್ ಸರ್ ಹುಟ್ಟು ಹಬ್ಬದ ದಿನದಂದು ಇಲ್ಲಿ ಮಾಡ್ತಿರೋದು ಸೇವೆ ಒಂದಲ್ಲ ಎರಡಲ್ಲ. ಏನಿಲ್ಲ ಅಂತಂದರೆ ಸ್ವೀಟ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಸೀರೆ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ನಮ್ಮ ಕಾರ್ಯಕರ್ತರುಗಳು ಇಲ್ಲಿ ಬಡವರಿಗಾಗಿ ಮಾಡ್ತಾ ಇರೋವಂಥದ್ದು ನೋಡಿ ನನಗೆ ತುಂಬ ಹೆಮ್ಮೆ ಆಯಿತು. ಸಾರ್ವಜನಿಕರು ತುಂಬ ಖುಷಿಯಲ್ಲಿದ್ದಾರೆ. ಮೇಡಮ್ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಮ್ಯಾಮ್. ನಮಸ್ತೆ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಹಾಗೂ ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀರಾಮುಲು ಅಣ್ಣವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರವರಿಗೆ ಆಯುಷ್ಯು, ಆರೋಗ್ಯ, ಸಂತೋಷ ಹಾಗೂ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಜನಸೇವೆಯನ್ನು ಮಾಡುವಷ್ಟು ಶಕ್ತಿಯನ್ನು ಕರುಣಿಸಲಿ ಅಂತ ನಾವು ಶುಭ ಹಾರೈಸುತ್ತೇವೆ. ಥ್ಯಾಂಕ್ ಯು. OPDಯಲ್ಲಿರುವಂಥ ಎಲ್ಲ ಬಡವರ ಜೊತೆ ಒಂದು ಶ್ರೀರಾಮ್ ಸರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಮ್ಮ ಅಂತಂದು ಎಲ್ಲರೂ ನಾನು ಮುಂದೆ ನೀನು ಮುಂದೆ ಅಂತ ಬರ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಹೇಗೆ ಅನಿಸ್ತಿದೆ ಅಮ್ಮ ಈ ಬಡವರಿಗೆ ನಮ್ಮ ಶ್ರೀರಾಮುಲು ಸರ್ ಯಾವತ್ತಿಗೂ ಕೈ ಎತ್ತಿ ನಿಂತು ಬಂದಿರುವಂಥ ಶ್ರೀರಾಮುಲು ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನನಗಂತೂ ಬಡವರು ಬಂದವರು ಭಾಳ ಸಹಾಯ ಮಾಡ್ತಾರೆ ನಮಗೆ. ಮತ್ತೆ BJPನೇ ಬರ್ಬೇಕು ನಮಗೆ. ಮತ್ತೆ ಅವರೇ ನಮಗೆ ಯಾಕಂದರೆ ಎಲ್ಲರೂ ನಮಗೆ ಸಮಸ್ಯೆ ಎಲ್ಲ ಬಗೆಹರ್ದತ್ತೆ. ಈಗ ಆಪರೇಷನ್ ಮಾಡಿಕೊಂಡ್ರು ಬೇರೆ ಹೊರಗಡೆ 2 ಲಕ್ಷ ಅಂದರು, ಇಲ್ಲಿ ಫ್ರೀ ಮಾಡ್ಯಾರ ಆಪರೇಷನ್ ನನಗೆ. ಮೇಡಮ್ ಅವರೇ, ಇಲ್ಲಿ ನಾವು ಶ್ರೀರಾಮುಲು ಸರ್ ನಾವು ಇಲ್ಲಿ ಬಳ್ಳಾರಿ ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಎಲ್ಲ ಬಡವರಿಗೆ ಸೀರೆ ಕೊಡ್ಲಿ ಅಂತೇಳಿ ಅಲ್ಲಿಂದ ಆರ್ಡರ್ ಬಂದಿದೆ. ಸೊ ಎಲ್ಲ ಮಹಿಳೆಯರಿಗೂ ಸೀರೆ ಒಂದು ವಿತರಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೇಳಿ ನಿಮ್ಗೆ ಏನು ಅನಿಸ್ತಿದೆ ಅಮ್ಮ? ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಅಮ್ಮ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಅಮ್ಮ ಹೇಗೆ ಅನಿಸ್ತಿದೆ ನಮ್ಮ ಶ್ರೀರಾಮುಲು ಸರ್ ಹುಟ್ಟುಹಬ್ಬ ದಿನ? ಸಂತೋಷ ಅಮ್ಮ, ನಮಗೆ ಸಂತೋಷ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಹೇಗೆ ಅನಿಸ್ತಿದೆ ಅಮ್ಮ ನಮ್ಮ ಶ್ರೀರಾಮುಲು ಸರ್ ಸೀರೆವನ್ನು ವಿತರಣೆ ಮಾಡ್ತಾ ಇದ್ದಾರೆ, ಫುಡ್ ವಿತರಣೆ ಮಾಡ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ ನಿಮಗೆ? ನಾಯಕರಾದಂಥ ಶ್ರೀರಾಮುಲಣ್ಣನವರು ಜನ್ಮದಿನ ಅಂಗವಾಗಿ ಇವತ್ತು ಹೋಗಿ ಗುಣಮುಖ ಆಗಬೇಕು, ಅವರು ಚೆನ್ನಾಗಿ ಆಗಬೇಕಂತೇಳಿ ಇಲ್ಲಿ ಅನ್ನದಾನವನ್ನು ಮಾಡ್ತೀವಿ. ಮೊಟ್ಟ ಮೊದಲನಾಗಿ ಅವರು ಬಡವರಿಗೆ ಭಾರಿ ಕಾಲದಲ್ಲಿ 30 ವರ್ಷದಿಂದ ತೆಗೆದೀನಿ. ಎಲ್ಲಂದರೆ ಬಡತನ ಇದ್ದರೆ ಇಲ್ಲ ನಮ್ಮ ಬಡವ್ರ ಮೀಟಿಂಗಲ್ಲಿ ಫಸ್ಟ್ ಹೋಗ್ತೀವಿ, ಫಸ್ಟ್ ಆಮೇಲೆ ಮೀಟಿಂಗ್ ಹೋಗ್ತೀವಿ. ಬಡವ್ರ ಬಗ್ಗೆ ಕಾಲೇಜಿನ ಏಕೈಕ ವ್ಯಕ್ತಿ ಅದು ಇಲ್ಲರಿ ಯಾರನ್ನ ಬಳ್ಳಾರಿಯಲ್ಲಿ ಇದ್ದಾರೆ ಅಂದರೆ ಶ್ರೀರಾಮುಲು ಶ್ರೀರಾಮುಲು ಅವರು ಹೆಂಗಂದ್ರೆ ಶ್ರೀರಾಮುಲು ಯಾವಾಗಲಾಗಿ ಯಾವ ಕಷ್ಟದಲ್ಲಿ ಗಂಡನಾಗಿ ವಾಲಂಟಿಯಾಗಿ ಎಲ್ಲ ಬಂದು ಸಾರಿ ಗೊತ್ತಿಲ್ಲ ನಾವು ಇಲ್ಲಿ ಮಾಡೋದು ಸಾರಿಗೆ
ಸಾರಿಗೆ ಗೊತ್ತಿಲ್ಲ, ಸಾರಿ ಏನಂತಾರೆ ಅಂತ ಹೇಳೋದು ನಮಗೆ ಭಯ ಐತೆ. ಇನ್ನೂ ಕೂಡ ಅವ್ರು ಪರ್ಮಿಷನ್ ಇದ್ದಂಗೆ ಮಾಡಿವಿ. ಎಲ್ಲರೂ ಫೋನ್ ಮಾಡಿ ಇವತ್ತು ಎಲ್ಲರೂ ಕೇಳ್ಬೋದು. ನಾವು ಲೈವಲ್ಲಿ ಇಕ್ಕಿದಾಗ ಎಲ್ಲರೂ ಕೇಳ್ತಾರೆ, ಏನನ್ನ ನೀವು ಮಾಡ್ತೀರಿ, ನೀವು ಇಲ್ಲಪ್ಪ ಸಾರ್ ಕಡೆಯಿಂದ ಪರ್ಮಿಷನ್ ಬಂದಿಲ್ಲ ನಮಗೆ. ಸಾರಿಗೆ ಗೊತ್ತಿಲ್ಲ ಕೂಡ ಇದು. ಸಾರಿಗೆ ಗೊತ್ತಾದ್ರೆ ನಾವು ಏನು ಬೈತಾರೆ ನಮಗೆ ಕೂಡ ಎಲ್ಲ ಒಂದು ಭಯ ಆಗ್ತದೆ. ಎದಕ್ಕಂದ್ರೆ ಅವತ್ತು ಮಾಡಂಗಿದ್ರೆ ಬಳ್ಳಾರಿಗೆ ಇವತ್ತು ಸೆಕೆಂಡ್ ದೀಪಾವಳಿ ಆಗ್ತಿತ್ತು. ಇವತ್ತು ಬಳ್ಳಾರಿ ಜಿಲ್ಲೆ ರಾಜ್ಯದಲ್ಲಿ ಸೆಕೆಂಡ್ ದೀಪಾವಳಿ ಆಗ್ತಿತ್ತು. ಇವತ್ತು 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಒಟ್ಟಲ್ಲಿ ನೆಕ್ಸ್ಟ್ ಟೈಮು ಒಟ್ಟಲ್ಲಿ ಏನೇನಾಗಲಿ ಇವತ್ತು ಮಾಡಿವ, ಈ ಸಾರಿ ಮಾಡಿವಲ್ಲ, ನೆಕ್ಸ್ಟ್ ರಾಜ್ಯದಲ್ಲಿ ಎಲ್ಲ ಕಡೆ ಮೂಲೆ ಮೂಲೆಯಲ್ಲಿ ಮಾಡ್ತಾರೆ. ಕೌಲ್ಬಜಾರ್ ದರ್ಗಾದಲ್ಲಿ ಮಾಡಿದರು, ವಿಷಯಕೋತ್ಸವದಲ್ಲಿ ಮಾಡಿದರು, ಬಳ್ಳಾರಿ ಗ್ರಾಮ ದೇವತೆ ಕನಕದುರ್ಗ ಮಠದಲ್ಲಿ ದೇವತೆಯಲ್ಲಿ ಮಾಡಿದರು, ಕೋಟಮಲ್ಲೇಶ್ವರ ಗುಡಿಯಲ್ಲಿ ಮಾಡಿದರು, ತಾಯಮ್ಮ ದೇವಸ್ಥಾನದಲ್ಲಿ ಮಾಡಿದರು. ಎಲ್ಲ ಕಡೆ ಎಲ್ಲ ಅವರನ್ನು ಗೊತ್ತಿದ್ದು ಕರೆದು ಅಲ್ಲಿ ಮಾಡಿದರೆ ಅವರು ಆರೋಗ್ಯ ಐಶ್ವರ್ಯ ಎಲ್ಲ ಮಾಡಿ ಬಡ ಜನರು ರೋಗಿಗಳು ಗುಣಮುಖ ಆಗಿ ಮನೆಗೆ ಹೋಗಲಿ ಅಂತೇಳಿ ಪ್ರಸಾದವನ್ನು ಮಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಇಲ್ಲಿ ಊಟ ತರ್ತೀವಿ ಇನ್ನೂ ಇಷ್ಟು ವರ್ಷ ಪೌರ ಕಾರ್ಮಿಕರಿಗೆ ನಾವು ಸೀರೆಯನ್ನು ಮಾಡ್ತಿದ್ದೀವಿ. ನಮ್ಮ ಬಸಪ್ಪ ಏನಪ್ಪ ನೀವು ಬರೀ ಅಲ್ಲೇ ಪೌರ ಕಾರ್ಮಿಕರು ಮಾಡಿ ನಮಗೆ ಕೂಡ ಮಾಡೋದಕ್ಕೆ ಅವತ್ತು ನಾನು ಮಾಡ್ತಿದ್ದೀನಿ. ಈ ವರ್ಷ ಎಷ್ಟು ಜನ ಇದ್ದಾರೆ, ನೆಕ್ಸ್ಟ್ ಇಯರ್ ಶ್ರೀರಾಮ್ ಬರ್ತಿದ್ದೀವಿ. ಮತ್ತು ನೀವೆಲ್ಲ ಇಲ್ಲಿ ಇರೋರು ಹೋಬಳಿಯಲ್ಲಿ ನಮಗೆ ಎಷ್ಟು ಕೆಲಸ ಮಾಡ್ತಿದ್ದಾರೆ ನಮಗೆ ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಆಶೀರ್ವಾದ ನಮ್ಮ ಭಾಳಷ್ಟು ಒಂದು ಹಬ್ಬದ ವಾತಾವರಣ ಇದೆ ಮುಖಾಂತರ ನಾವು ಇಡೀ ಬಳ್ಳಾರಿ ಸ್ವಾಭಿಮಾನಿ ಶ್ರೀರಾಮ್ ಜನಪ್ರಿಯ ನಾಯಕರು ಬಡವರ ಬಂದು ಅವರಿಗೆ ಮುಖಾಂತರ ಇವತ್ತು ಶುಭಾಶಯಗಳನ್ನು ತಿಳಿಸ್ತೀವಿ. ಇದೇ ರೀತಿಯಲ್ಲಿ ಇವತ್ತು ಭಾಳಷ್ಟು ಖುಷಿ ಆಗ್ತಾ ಇದೆ. ಇವತ್ತು ಇನ್ನೂ ಅವ್ರಿಗೆ ತಿಳಿಸಿರಲಿಲ್ಲ, ನಾವು ಅವ್ರಿಗೆ ತಿಳಿಲಾರ್ದೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಒಂದು ಈ ಆಗಸ್ಟ್ 8ನೇ ತಾರೀಕು ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇಡೀ ಬಳ್ಳಾರಿಯಲ್ಲಿ ಎಲ್ಲ ರೀತಿಯಲ್ಲಿ ಬಡವರು ಏನೇನು ರೀತಿಯಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ರಾಜ್ಯಾದ್ಯಂತ ಅವರ ಎಲ್ಲೆಲ್ಲಿ ಅವರ ಅಭಿಮಾನಿಗಳಿದ್ರು ಅವರೆಲ್ಲ ರಾಜ್ಯಾದ್ಯಂತ ಭಾಳಷ್ಟು ಸರ್ ಕೇಳ್ತಾ ಇದ್ದೀವಿ. ಸುಮಾರು ಒಂದು 15 ವರ್ಷದಿಂದ ಅವ್ರನ್ನ ಭಾಳಷ್ಟು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಬರ್ತ್ಡೇಗಳು ಆಚರಣೆ ಮಾಡ್ತೀವಿ ಸರ್, ನಿಮ್ಗೆ ಮಾಡಬೇಕಾದ್ರೆ ಬೇಡಪ್ಪ ಬೇಡ ಅಂತ ಇದ್ರು. ಇವತ್ತು ಅವ್ರ ಊರಲ್ಲಿ ಇಲ್ಲದ ಕಾರಣಕ್ಕಾಗಿ ನಾವೆಲ್ಲ ಇದು ಎಲ್ಲ ನಾವು ಸಂಘ ಪರಿವಾರದವರು, ಆಮೇಲೆ ಮಹಾನಗರ ಪಾಲಿಕೆ ಸದಸ್ಯರು, ಆಮೇಲೆ ನಮ್ಮ ಸಾರಥಿಗಳು ಅಂತ ಎಲ್ಲರೂ ಸೇರ್ಕೊಂಡು ಈ ಒಂದು ಆಚರಣೆ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಇಂಥ ಕಾರ್ಯಕ್ರಮಗಳು ಮಾಡ್ತೀವಿ. ಅವ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಬಡವರಿಗೆ ಒಳ್ಳೆಯದಾಗಬೇಕಂತೇಳಿ VTV ಮುಖಾಂತರ ಚಾನಲ್ ಮುಖಾಂತರ ತಿಳಿಸ್ತಾರೆ.